ಬಾ ಇದ ಹತ್ತು ಮೇಲೆ ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಲೈಫ್ ಸ್ಟೈಲ್. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಮರೀದೆ ಕಮೆಂಟ್ಸ್ ಕೂಡ ಮಾಡಿ, ಹಾಗೆ ನಿಮ್ಮ ಪುಟ್ಟ ಕೈಯಿಂದ ಒಂದು ಲೈಕ್ ಕೂಡ ಮಾಡಿಬಿಡಿ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವೀಡಿಯೋಸ್ ನೋಡಿ. ಬನ್ನಿ ಬ್ಲಾಗ್ ಒಳಗಡೆ ಹೋಗೋಣ. ಸೊ ಇವತ್ತಿನ ಬ್ಲಾಗು ಯಾವಾಗಿಂದ ಸ್ಟಾರ್ಟ್ ಮಾಡಿದೆ ಅಂದರೆ, ನನ್ನ ಮಕ್ಕಳಿಗೆ ಸ್ಕೂಲಿಗೆ ರೆಡಿ ಮಾಡಬೇಕಿತ್ತು. ಸೊ ಆವಾಗ ಸ್ಟಾರ್ಟ್ ಮಾಡಿದೆ. ಅವ್ರಿಗೆ ಸ್ಕೂಲಿಗೆ ರೆಡಿ ಮಾಡಬೇಕು ಅಂದರೆ ಅವ್ರ ಹತ್ರ ನಾವು ಪೂಸಿ ಹೊಡಿಬೇಕು. ನಮ್ಮ ಚಿಕ್ಕವಳ ಹತ್ರ ಅಂತೂ ತುಂಬ ಪೂಸಿ ಹೊಡಿಬೇಕು. ಯಾಕೆ ಅಂದರೆ ಅವಳಿಗೆ ಈ ಭಾನುವಾರ ಮುಗಿದು ಸೋಮವಾರ ಸ್ಕೂಲಿಗೆ ಹೋಗಬೇಕು ಅಂದರೆ ಅವಳಿಗೆ ಹಿಂಸೆ ಸ್ಟಾರ್ಟ್ ಆಗುತ್ತೆ. ಅಮ್ಮ ಅದಾಗ್ತಿದೆ, ಅಮ್ಮ ನನಗೆ ನಿದ್ದೆ ಬರ್ತಿದೆ, ಅಮ್ಮ ನಾನು ಇವತ್ತು ಹೋಗಲ್ಲ ಸ್ಕೂಲಿಗೆ, ಏನಾದರೂ ಒಂದು ಡ್ರಾಮಾ ಕ್ರಿಯೇಟ್ ಮಾಡಿರ್ತಾಳೆ. ಅವಳ ಹತ್ರ ಹಂಗಮ್ಮ ಹಿಂಗಮ್ಮ ಅಂತೇಳಿ ಅವಳ ಹತ್ರ ಪೂಸಿ ಹೊಡೆದು ಅವಳಿಗೆ ಸ್ಕೂಲಿಗೆ ಕಳ್ಸೋದ್ರೊಳಗೆ ನಾವು ಇನ್ನೂ 2 ಟೈಮ್ ಸ್ಕೂಲ್ ಹತ್ರ ಹೋಗಿ ರಿಟರ್ನ್ ಬಂದುಬಿಡ್ಬೋದು. ಆ ಥರ ಅವಳ ಕಂಪ್ಲೇಂಟ್ಸ್ ಕೇಳೋಕ್ಕಾಗಲ್ಲ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಅಷ್ಟೇ. ಮತ್ತು ಸಂಜೆ ಮನೆಗೆ ಬರ್ತಾರಲ್ಲ ಅವಾಗ ಏನೂ ಇರಲ್ಲ, ಬ್ಯಾಗ್ ಒಗೆಸೋದು, ಹೋಗಿ ಆಟ ಆಡ್ತಾ ಇರೋದಷ್ಟೇ. ಇನ್ನು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಏನೆಲ್ಲ ಕಂಪ್ಲೇಂಟ್ಸ್ಗಳು ಇರುತ್ತೆ ಅಂದರೆ, ಕೇಳೋಕ್ಕೆ ನಮಗೆ 2 ಕಿವಿ ಸಾಲದು, ಎಲ್ಲ ಕಂಪ್ಲೇಂಟ್ಗಳು ಇರುತ್ತೆ. ಇಲ್ಲ ಇವರಿಬ್ಬರು ಕಿತ್ತಾಡ್ತಿರ್ತಾರೆ, ಇವರಿಬ್ಬರು ಕಂಪ್ಲೇಂಟು, ಇಲ್ಲ ಸ್ಕೂಲಲ್ಲಿ ಯಾರಾದರೂ ಏನಾದರೂ ಮಾಡಿರ್ತಾರಲ್ಲ, ಸೊ ಆ ಕಂಪ್ಲೇಂಟ್ನೆಲ್ಲ ಕೇಳಿ ಮುಗಿಸಿ ಅವ್ರನ್ನ ರೆಡಿ ಮಾಡಿ ನಾನು ಸ್ಕೂಲಿಗೆ ಕಳ್ಸೋದ್ರೊಳಲ್ಲಿ ಒಂದು ಗತಿ ಆಗಿಬಿಡ್ತೀನಿ. ಯಾಕೆ ಅಂದರೆ ನಮ್ಮ ದೊಡ್ಡೋಳು ಪರವಾಗಿಲ್ಲ, ಫಸ್ಟ್ ಅವಳು ಸ್ಕೂಲಿಗೆ ಹೋಗುವ ಸ್ಟಾರ್ಟಿಂಗ್ ಹಂಗೆ ಮಾಡಿದ್ಲು ಸ್ವಲ್ಪ ದಿನ. ಈಗ ಚಿಕ್ಕವಳು ಸ್ಕೂಲಿಗೆ ಹೋಗ್ತಿದ್ದಾಳಲ್ಲ, ಇವಾಗ ಇವಳು ಸ್ಟಾರ್ಟ್ ಮಾಡಿದ್ದಾಳೆ. ಅಂಗನವಾಡಿಗೆ ಹೋಗುವಾಗ ಒಂದು ಡ್ರಾಮಾ, ಅಲ್ಲಿ ಮಲಗಿಸ್ತಾರೆ ನಾನು ಹೋಗಲ್ಲ ಅಂತಾಳೆ. ಇಲ್ಲಿ ಸ್ವಲ್ಪ ದಿನ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದಿನ ಮಲಗಿಸ್ತಾರೆ ಅಂತೇಳಿ ನಾನು ಹೋಗಲ್ಲ, ಸ್ಕೂಲಲ್ಲೂ ಮಲಗಿಸ್ತಾರೆ ಅಂತ ಹೇಳ್ತಾ ಇದ್ಲು. ಇವಾಗ ಏನು ಗೊತ್ತಾ, ಡೈಲಾಗ್ ಉಲ್ಟಾ ಆಗಿಬಿಟ್ಟಿದೆ. ಇವಾಗ ನಮ್ಮ ಸ್ಕೂಲಲ್ಲಿ ಮಲಗಿಸೋದೇ ಇಲ್ಲ, ನಾನು ಹೋಗೋದೇ ಇಲ್ಲ, ನನಗೆ ನಿದ್ದೆ ಬರುತ್ತೆ, ನಾನು ಇಲ್ಲೇ ಮಲ್ಕೊತೀನಿ ಅಂತ ಡ್ರಾಮಾ ಮಾಡ್ತಾಳೆ. ಹಂಗಿದ್ರೂ ಕಷ್ಟ, ಹಿಂಗಿದ್ರೂ ಕಷ್ಟ. ಇವಳನ್ನ ಹೆಂಗಪ್ಪ ಸ್ಕೂಲಿಗೆ ಕಳಿಸೋದು? ದಿನ ಬೆಳಗ್ಗೆ ಆದರೆ ಇವಳನ್ನ ಹೆಂಗೆ ಸ್ಕೂಲಿಗೆ ಕಳಿಸೋದು ಅನ್ನೋದೇ ತಲೆನೋವು ಸ್ಟಾರ್ಟ್ ಆಗುತ್ತೆ. ಸೊ ಅವಳ ಹತ್ರ ಏನಾದರೂ ಪೂಸಿ ಹೊಡೆದು ಆಮೇಲೆ ಅವಳನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬೇಕು. ಅಂದರೂ ಇವತ್ತು ಅಳ್ಕೊತಾನೆ ಹೋದ್ಲು, ಅರ್ಧ ರೋಡ್ವರೆಗೂ ಅಳ್ಕೊತಾನೆ ಹೋದ್ಲು. ಸೊ ಅವ್ರು ಹೋದ್ರೇ ನನಗೆ ನೆಮ್ಮದಿ. ಸ್ಕೂಲಿಗೆ ಹೋದಾಗ ಏನು ಈ ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆ 4:15 ಗಂಟೆ ಸ್ವಲ್ಪ ನೆಮ್ಮದಿ. ಆ ನೆಮ್ಮದಿಗೋಸ್ಕರ ಇವ್ರನ್ನ ಹೆಂಗಾದರೂ ಮಾಡಿ 1 ಅವರ್ ಕಷ್ಟಪಟ್ಟರು ಪರವಾಗಿಲ್ಲ ಅಂತೇಳಿ ಕಳಿಸ್ತಿದ್ದೀನಿ. ಅಳ್ತಿದ್ಲು ಅಂತೇಳಿ ಆ ಹುಡ್ಗಿ ಇನ್ನೊಬ್ಳು ಅಂದರೆ ನನ್ನ ಮಗಳಿಗಿಂತ ದೊಡ್ಡ ಹುಡುಗಿ ಅವಳು ಬಂದಿದ್ಲು, ಅವಳು ಕರ್ಕೊಂಡು ಹೋಗ್ತಾ ಇದ್ಲು. ಇನ್ನು ನನ್ನ ಮಗಳ ಹತ್ರ ಆದರೆ ಕೈ ಬಿಡಿಸಿ ಹೋಗೆ ಅಂತೇಳಿ ತಳ್ಳಿಬಿಟ್ಟು ಅವಳು ಓಡಿ ಬಂದುಬಿಡ್ತಾಳೆ. ಅದಕ್ಕೆ ಆ ಹುಡ್ಗಿ ಬಂದಿದ್ಲು, ಆ ಹುಡ್ಗಿ ಜೊತೆ ಕಳಿಸ್ತಾ ಇದ್ದೆ. ಸೊ ಅವಳು ಅಳ್ತಾನೆ ಹೋಗ್ತಾ ಇದ್ಲ, ಎಲ್ಲಿ ಗಂಟ ಹೋಗ್ತಾಳೆ ಅಂತ ನೋಡೋಣ ಅಂತ ಹೋದೆ. ಆವಾಗ ಇಲ್ಲೊಂದು ಅಣಬೆ ಹುಟ್ಟಿತ್ತು. ಸೊ ನೇಚರ್ ಎಷ್ಟು ಬ್ಯೂಟಿಫುಲ್ ಅಲ್ವಾ, ಎಲ್ಲಿ ಬೇಕಾದರೂ ಹುಟ್ಟುತ್ತೆ. ಸೊ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ನೆಕ್ಸ್ಟ್ ಇನ್ನೇನು ಹಬ್ಬಡ ಅಂತೇಳಿ ಮನೆ ಕೆಲಸ ಸ್ಟಾರ್ಟ್ ಮಾಡಿದೆ. ಮನೆ ಕೆಲಸ ಇನ್ನೇನು ಅದೇ ಪಾತ್ರೆ, ಅದೇ ಬಟ್ಟೆ, ಅದೇ ಕಸ ಅಂದ್ಕೊಂಡು ಪಾತ್ರೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಂತ ಗೊತ್ತಾ, ಇವಾಗ ಈ ಮೀನು ಸಾಂಬಾರೆಲ್ಲ ಮಾಡಿರ್ತೀವಲ್ಲ, ಅದನ್ನು ನೀಟಾಗಿ ಕ್ಲೀನಾಗಿ ತೊಳಿಬೇಕು. ಅವಸರದಲ್ಲಿ ತೊಳೆದ್ರೆ ಸರಿಯಾಗಲ್ಲ ಅಂತೇಳಿ ಅವ್ರನ್ನ ಕಳಿಸ್ಬಿಟ್ಟು ತೊಳೆಯೋಣ ಅಂತ ಹೇಳಿಬಿಟ್ಟು ತೊಳಿತಾ ಇದ್ದೆ. ತಿಂಡಿ ಇವತ್ತು ಚಿತ್ರಾನ್ನ ಮಾಡಿದ್ದೆ, ಹಾಗಾಗಿ ಜಾಸ್ತಿ ತಲೆ ಕೆಡಿಸ್ಕೊಳ್ಲಿಲ್ಲ, ಬೇರೆ ಏನೂ ತಿಂಡಿ ಮಾಡಿರಲಿಲ್ಲ. ಹಾಗಾಗಿ ಚಿತ್ರಾನ್ನ ಮಾಡಿ ಅವ್ರಿಗೆ ತಿನ್ನಿಸ್ಬಿಟ್ಟು ಕಳಿಸ್ದೆ. ನಮ್ಮ ಚಿಕ್ಕವಳಿಗೆ ತಿನ್ನಿಸ್ಬೇಕು, ಇಲ್ಲ ಅಂದರೆ 1 ಗಂಟೆ ಆ ತಟ್ಟೆ ಮುಂದೆನೇ ಕೂತ್ಕೊತಾಳೆ. ಹಾಗಾಗಿ ಬೆಳಗ್ಗೆ ಟೈಮ್ ಮಾತ್ರ ಅವಳನ್ನ ತಿನ್ನಿಸ್ಬಿಟ್ಟು ಕಳಿಸ್ತೀನಿ. ನಮ್ಮ ದೊಡ್ಡವಳ್ದೇನು ತಲೆನೋವಿಲ್ಲ, ಅವಳ ಪಾಡಿಗಳು ರೆಡಿ ಆದ್ಲು ಅಂದರೆ ಅವಳ ಪಾಡಿಗಳು ಹೋಗ್ತಾಳೆ. ನಮ್ಮ ಚಿಕ್ಕವಳನ್ನ ಕಟ್ಕೊಂಡು ನನಗೆ ಸಾಕಾಗೋಗುತ್ತೆ ಅವಳನ್ನ ಸ್ಕೂಲಿಗೆ ಕಳ್ಸೋದ್ರೊಳಗೆ. ಎಲ್ಲ ಕಳಿಸ್ಬಿಟ್ಟು ಇನ್ನು ನಿಧಾನಕ್ಕೆ ಪಾತ್ರೆ ತೊಳೆಯೋಣ ಅಂತೇಳಿ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡೆ. ನೆಕ್ಸ್ಟು ನಿನ್ನೆ ತರಕಾರಿ ತಂದಿದ್ರು, ಜಾಸ್ತಿ ಏನು ತಂದಿರಲಿಲ್ಲ. ಟೊಮೊಟೊ ಮತ್ತು ನುಗ್ಗೆಕಾಯಿ ಮತ್ತು ಕಾಳು ಬೀನ್ಸ್ ತೊಗೊಂಬಂದಿದ್ರು. ಟೊಮೊಟೊ ಏನು ರೇಟ್ ಕಮ್ಮಿ ಇತ್ತೇನೋ, ಅದಕ್ಕೆ ಈ ಥರ ಬಾಚ್ಕೊಬಂದಿದ್ದಾರೆ. ಇಲ್ಲಾಂದರೆ ಕಮ್ಮಿನೇ, 1 kgನೇ ತರ್ತಾ ಇದ್ದಿದ್ದು. ಬಟ್ ರೇಟ್ ಕಮ್ಮಿ ಇದೆಯೋ ಏನೋ ನನಗೆ ಗೊತ್ತಿಲ್ಲ. ಸೊ 2 kg ಬಟ್ಬಿಟ್ಟಿಗೆ ತೊಗೊಂಬಂದಿದ್ದಾರೆ. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಇದ್ಬಿಟ್ರೆ ಏನು ಬೇಕಾದರೂ ಮಾಡಿಬಿಡ್ಬೋದು. ಇದಿಲ್ಲ ಅಂದರೆ ತಲೆ ಕೆಟ್ಟೋಗ್ಬಿಡುತ್ತೆ, ಏನು ಅಡುಗೆ ಮಾಡೋದು ಅಂತ. ಸೊ ಅದನ್ನು ತೆಗ್ದಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಬುಟ್ಟಿಗೆ ಹಾಕಿಡ್ತಾ ಇದ್ದೆ. ನೆಕ್ಸ್ಟು ಗರಿ ಬಿದ್ದಿತ್ತು. ಸೊ ಅದನ್ನು ಕಡಿಯೋಣ ಅಂತ ಅಂದ್ಕೊಂಡು ಗರಿ ಎಳ್ಕೊಂಬಂದೆ. ಬಟ್ಟು ಕಳೆ ತೆಗಿಬೇಕಿತ್ತಲ್ಲ, ಕಡಿಯೋಕ್ಕೆ ಟೈಮ್ ಆಗಲ್ಲ ಅಂದ್ಕೊಂಡೆ. ಹಾಗಾಗಿ ಗರಿ ಮಾತ್ರ ಹಾಗೆ ಎಳ್ಕೊಂಡು ಬರ್ತಾ ಇದ್ದೆ.
ಶಕ್ತಿ ವುಮೆನ್ ಥರ ನಾನೇ ನನಗೆ ಪ್ರೌಡ್ ಫೀಲ್ ಮಾಡ್ಕೊಂಡು ನನಗೇ ಬೇಷ್ ಅಂದ್ಕೊಂಡು ತೊಗೊಂಬರ್ತಾಯಿದ್ದೆ. ಬೇರೆಯವ್ರು ಯಾರೂ ಹೇಳೋಕ್ಕಿಲ್ಲ, ಹೇಳೋರ್ದು ಇಲ್ಲ. ಸೊ ನಮಗೆ ನಾವೇ ಎನ್ಕರೇಜ್ ಮಾಡ್ಕೊಬೇಕಲ್ವಾ. ಹಾಗಾಗಿ ಒಂದು ಎನ್ಕರೇಜ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೇನು ದೊಡ್ಡ ಇದು ಅನ್ನೋರಂಗೆ ಕೈಗುದ್ಲಿ ತೊಗೊಂಡು ಕಳೆ ಕಿತ್ತೋಣ ಅಂತ ಹೋಗಿ ಕಿತ್ತುತ್ತಾ ಇದ್ದೆ. ಬಂದಿರೋ 4 ಗಿಡ ಅದೊಂಥರ ಹಸಿಗೆ ಅಲ್ಲಲ್ಲೇ ಒಂದೊಂದು ಗಿಡ ಬಂದಿದ್ದಾವೆ, ತುಂಬ ಬಂದಿಲ್ಲ. ಸ್ಟಾರ್ಟಿಂಗ್ ಹುಟ್ಟುವಾಗ ಎಲ್ಲ ಕಡೆನೂ ಮೊಳಕೆ ಗಿಡಗಳು ಬಂದಿದ್ವು. ಬಟ್ ಹೋಗ್ತಾ ಅದು ಥಂಡಿಗೆ ಮಳೆಗೆ ಅದು ಗಿಡನೇ ಇದಂತಿರಲಿಲ್ಲ. ಸೊ ಇವತ್ತು ಎಷ್ಟಾಗುತ್ತೋ ಅಷ್ಟು ಕಳೆ ತೆಗಿಯೋಣ ಅಂತೇಳಿ ತೆಗಿತಿದ್ದೆ. ನೆನ್ನೆ ನಮ್ಮ ಮಕ್ಕಳು ತೆಗ್ದಿದ್ರಲ್ಲ, ಅರ್ಧ ತೆಗೆದಿದ್ರು. ಸೊ ಒಂದು ಕಡೆಯಿಂದ ನೀಟಾಗಿ ತೆಗಿಯೋಣ ಅಂತೇಳಿ ತೆಗಿತಿದ್ದೆ. ಹಾಗೆ ತುಂಬ ಜನ ಕಮೆಂಟ್ಸಲ್ಲಿ ತುಂಬ ನಿಮ್ಮ ಬೆಸ್ಟ್ ವಿಶಸ್ನ ಹೇಳ್ತಿದ್ದೀರಾ. ಥ್ಯಾಂಕ್ ಯು. ನಿಮ್ಮದು ಇದೇ ರೀತಿ ಕಮೆಂಟ್ಸ್ ಮುಂದೆ ಬರಲಿ. ನಿಮ್ಮ ಒಂದೊಂದು ಕಮೆಂಟ್ಸು ನನಗೆ ತುಂಬ ಎನ್ಕರೇಜ್ ಆಗ್ತಿದೆ. ಬಿಕಾಸ್ ನಮ್ಮ ಲೈಫಲ್ಲಿ ಎಷ್ಟೇ ಕಷ್ಟ ಇದ್ದರೂ ಒಬ್ಬರು ನಮ್ಮ ಜೊತೆಗಿದ್ದಾರೆ ಅನ್ನೋ ಫೀಲ್ ಇರುವಾಗ ಏನೋ ಒಂಥರ ಖುಷಿ ಅಲ್ವಾ. ಸೊ ಅದೇ ಥರನೇ ಅಂದ್ಕೊಂಡಿದ್ದೀನಿ, ನೀವು ನಮ್ಮ ಫ್ಯಾಮಿಲಿ ಅಂತ. ಸೊ ಫೈನಲಿ ಅಷ್ಟೇ 4 ಲೈನ್ ತೆಗೆದಿದ್ದು, ಬಟ್ ಇಷ್ಟೊಂದು ಕಸ ಇತ್ತು. ನೆಕ್ಸ್ಟ್ ಅದನ್ನೆಲ್ಲ ತೆಗೆದು ಒಗೆಸ್ಬೇಕಲ್ಲ. ಸೊ ಮತ್ತೆ ಶಕ್ತಿ ವುಮೆನ್ ಪ್ರದರ್ಶನ ಮಾಡೋಣ ಅಂತ ಹೇಳಿಬಿಟ್ಟು ಪ್ರದರ್ಶನ ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ತೊಗೊಂಬಂದು ತಿಪ್ಪೆಗೆ ಹಾಕ್ತಾಯಿದ್ದೀನಿ. ಏನಾಗುತ್ತೋ ಇಲ್ಲೋ ಈ ಕಸದಿಂದ ತಿಪ್ಪೆಲಿ ಚೆನ್ನಾಗಿ ಗೊಬ್ಬರ ಮಾತ್ರ ಆಗ್ತಿದೆ. ಅದು ಡೈಲಿ ಇಷ್ಟೊಂದು ಕೀಳ್ತಾನೇ ಇದ್ದೀನಿ ಕಳೆನ. ಎಂತ ಗೊತ್ತಾ, ಎಷ್ಟು ಕಿತ್ತರೂ ಅದು ಮತ್ತೆ ಬರ್ತಾನೆ ಇರುತ್ತೆ. ಈ ಕಡೆ ಎಲ್ಲ ಕ್ಲೀನ್ ಮಾಡಿದೆ, ಬಟ್ ಎಲ್ಲ ಬೆಳ್ಕೊಂಡಿದ್ದಾವ. ಸೊ ಈ ಕಡೆ ಕ್ಲೀನ್ ಮಾಡಿ ಈ ಕಡೆಗೆ ಬರೋಷ್ಟೊತ್ತಲ್ಲಿ ಆ ಕಡೆ ಬೆಳ್ಕೊಂಡಿರುತ್ತೆ. ಸೊ ಅದೇ ರೊಟೀನ್ ಅನಿಸುತ್ತೆ. ಇಲ್ಲಿ ಕ್ಲೀನ್ ಮಾಡು, ಅಲ್ಲಿ ಕ್ಲೀನ್ ಮಾಡು, ಇಲ್ಲಿ ಕ್ಲೀನ್ ಮಾಡು, ಅಲ್ಲಿ ಕ್ಲೀನ್ ಮಾಡು ಅಂದ್ಕೊಂಡೇ ಡೇನ ಕಳಿಯೋದು. ನೆಕ್ಸ್ಟ್ ಆಫ್ಟರ್ ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಸಂಜೆ ಈವ್ನಿಂಗ್ ಆಗಿತ್ತು. ಮಕ್ಕಳು ಕೂಡ ಬಂದಿದ್ದರು. ಸೊ ಟೀ ಮಾಡೋಣ ಅಂತ ಹೇಳಿಬಿಟ್ಟು ಒಲೆಯಲ್ಲಿ ಬೂದಿ ಬಾಚಿಲ್ಲ. ಬಿಕಾಸ್ ಮೊನ್ನೆ ಮಾಡಿರೋ ಒಂದು ದೊಡ್ಡ ಪ್ರಯೋಗದಿಂದ ಸ್ವಲ್ಪ ಭಯ ಜಾಸ್ತಿ ಆಗಿಬಿಟ್ಟಿದೆ. ಒಂದಿನ ಬೂದಿ ಇದ್ದರೂ ಪರವಾಗಿಲ್ಲ, ನಾಳೆ ಬಾಚಾಕೋಣ ಅಂತ ಹೇಳಿಬಿಟ್ಟು ಆ ಬೂದಿನ ಈ ಕಡೆ ಒಲೆಯಲ್ಲಿ ಸರಿಸ್ಬಿಟ್ಟು ಸುಳ್ಳೆ ಪಳ್ಳೆ ಎಲ್ಲ ಹಾರಿಸ್ಬಿಟ್ಟು ಆ್ಯಂಗಲ್ ನೋಡಿ ಸೌದೆನ ಇಟ್ಬಿಟ್ಟು ನೆಕ್ಸ್ಟು ಅದರಲ್ಲೂ ಯಾವುದು ಹಸಿ ಇದೆ ಯಾವುದು ಒಣಗಿದೆ ಅನ್ನೋದು ನೋಡಿ ತೆಗೆದಿಡ್ತಾ ಇದ್ದೆ. ಯಾಕೆಂದರೆ ಅದು ಒತ್ತೋದೇ ಇಲ್ಲ. ಅದು ಒತ್ತುತ್ತೋ ಇಲ್ಲೋ ನನ್ನನ್ನು ಅಳಿಸ್ಬಿಡುತ್ತೆ. ಹಾಗಾಗಿ ಅದನ್ನು ಒತ್ಸೋಕೆ ಹೋಗಿ ಮತ್ತೋಗಿ ನಮ್ಮ ಚಿನ್ನದಿಂದ 2 ಚಿನ್ನನ ತೊಗೊಬಂದೆ. ಏನು ಹೇಳಿ ನಮ್ಮ ಚಿನ್ನ ಅದೇ ಆಯ್ದಿಟ್ಟಿರೋ ಕವರು. ಸೊ ಆ ಕವರ್ನ ತೊಗೊಬಂದೆ. ಆ ಕವರ್ನ ತೊಗೊಬಂದು ಸ್ವಲ್ಪ ಡೀಸೆಲ್ ಹಾಕಿ ಒಲೆ ಹಚ್ಚಿದೆ. ನೆಕ್ಸ್ಟ್ ನನ್ನ ಸಣ್ಣ ಮಗಳು ತುಂಬ ಸಿನ್ಸಿಯರಾಗಿ ಓದ್ತಾ ಇದ್ಲು. ಸೊ ಅದನ್ನು ಹಂಗೆ ಒಂದು ಕ್ಲಿಪ್ ತೆಗಿಯೋಣ ಅಂತ ಹೇಳಿ ಕ್ಲಿಪ್ ತೆಗಿತಾ ಇದ್ದೆ. ಅವಳಿಗೆ ನೀಟಾಗಿ ಬರೆಯೋಕ್ಕೆ ಬರಲ್ಲ, ಬಟ್ ಇವಾಗ ಸ್ವಲ್ಪ ಬರೆಯೋಕ್ಕೆ ಟ್ರೈ ಮಾಡ್ತಿದ್ದಾಳೆ. ಅಂಗನವಾಡಿಯಲ್ಲಿ ದೊಡ್ಡ ಕಳ್ಳಿ ಹೋಮ್ವರ್ಕೇ ಬರೀತಿರಲಿಲ್ಲ. ನೆಪ ಹೇಳ್ಕೊಂಡು ಅಲ್ಲಿ ಇಲ್ಲಿ ಓಡೋಗ್ಬಿಡೋಳು. ಸೊ ಅವಳ ನೆಪದ ಜೊತೆಗೆ ನನ್ನ ಟೀನೂ ಕುದೀತು. ಸೊ ಟೀ ಜೊತೆ ಈ ವ್ಲಾಗ್ನ ಇವತ್ತು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಮತ್ತು ಶೇರ್ ಕೂಡ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮರಿದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಇದೇ ಥರನೇ ನಿಮ್ಮ ಸಪೋರ್ಟಿಂಗ್ ನನಗೆ ಸದಾ ಇರಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಬಾಯ್.